ಎಲೆಕ್ಷನ್ಗಾಗಿ ಕಲೆಕ್ಷನ್ ಮಾಡಿದಂತಹ ಅಧಿಕಾರಿ ನಾರಾಯಣ್ ಗೌಡಗೆ ನೋಟಿಸ್ ಜಾರಿಯಾಗಿದೆ. ನಾರಾಯಣ್ ಗೌಡಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಜಾರಿಯಾಗಿದೆ. ನಿನ್ನೆ ಬೆಂಗಳೂರಿನ ಹೋಟೆಲ್ ಹಾಗೂ ಅವರ ಹಾವೇರಿ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಹೀಗಾಗಿ ಈಗ ನಾರಾಯಣ್ ಗೌಡಗೆ ನೋಟಿಸ್ ಜಾರಿಯಾಗಿದೆ. ನಿನ್ನೆ ಬೆಳಗ್ಗೆ 9:30ಗೆ ಸುವರ್ಣ ಸೂಪರ್ ಎಕ್ಸ್ಕ್ಲೂಸಿವ್ ನಲ್ಲಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನಿಮ್ಮ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನಿನ್ನೆ ಬೆಳಗ್ಗೆ 9:00ವರೆಗೆ ಆನಂತರ ರಾಷ್ಟ್ರೀಯ ಸುದ್ದಿ ಆಯಿತು. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರುವ ರಾಜ್ ಮಹಲ್ ಹೋಟೆಲ್ನಲ್ಲಿ 2 ರೂಮ್ಗಳನ್ನು ಬಾಡಿಗೆ ಪಡೆದು ಅಲ್ಲಿ RDPR ಇಲಾಖೆ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾಂಟ್ರಾಕ್ಟರ್ಗಳಿಂದ ಹಣ ಸಂಗ್ರಹಿಸ್ತಾ ಇದ್ದಂಥ ಅಧಿಕಾರಿ ನಾರಾಯಣ ಗೌಡ. ಈತನ ಬಗ್ಗೆ ಖಚಿತ ಮಾಹಿತಿ ಪಡೆದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಸುವರ್ಣ ನ್ಯೂಸ್ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಮಾಡ್ತು. ಎಕ್ಸ್ಕ್ಲೂಸಿವ್ ಬ್ರೇಕ್ ನಂತರ ರಾಷ್ಟ್ರದಾದ್ಯಂತ ಸುದ್ದಿ ಆಯಿತು ಈ ವಿಷಯ. ಬಿಜೆಪಿ ಈ ವಿಷಯವಾಗಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಕಂಪ್ಲೇಂಟ್ ಮಾಡಿದೆ. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಪರಾರಿಯಾಗಿರುವ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ನಾರಾಯಣ ಗೌಡಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಯಾವಾಗ ಹೋಗಿದ ನೋಟಿಸು? ಏನಾದ್ರು ಸುಳಿವು ಸಿಕ್ಕಿದೆಯಾ? ಇವನು ಎಲ್ಲಿದ್ದಾನೆ, ಏನ್ ಕತೆ ಒಂದು? ಖಂಡಿತವಾಗ್ಲೂ ಕೂಡ ಏನು ನಿನ್ನೆ ಸುವರ್ಣ ಬಿಗ್ ಏನು ಬ್ರೇಕಿಂಗ್ ಮಾಡಿದ್ದ, ಬ್ರೇಕಿಂಗ್ ಅಲ್ಲಿ ಕೂಡ ಹೇಳಿದ್ದು ಏನು ನಾರಾಯಣ್ ಗೌಡ ಏನಿದ್ದಾನೆ ಆತನ ಮನೆ ಹಾಗೂ ಈ ರಾಜಮಹಲ್ ಹೋಟೆಲ್ ಕಟ್ಟಡಗಳ ಮೇಲೆ ದಾಳಿ ಮಾಡಿದ್ದು. ದಾಳಿ ಸಂದರ್ಭದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚಿನ ನಗದು ಪತ್ತೆಯಾಗಿತ್ತು. ಪತ್ತೆಯಾದ ನಗದೆಲ್ಲವೂ ಕೂಡ ಎಲೆಕ್ಷನ್ಗೋಸ್ಕರ ಸಂಗ್ರಹ ಮಾಡಿದಂತ ಕೂಡ ಐಟಿ ಅಧಿಕಾರಿಗಳು ಮಾಡಿರ್ತಾರೆ. ಈಗ ಅದೇ ವಿಚಾರವಾಗಿ ಏನು ಈಗಾಗಲೇ ಕೂಡ ಚಾಲಕನನ್ನ ವಿಚಾರಣೆಗೆ ಒಳಪಟ್ಟಂತ ಐಟಿ ಅಧಿಕಾರಿಗಳು ನಾರಾಯಣ್ ಗೌಡನಿಗೆ ಒಂದು ನೋಟಿಸ್ ಜಾರಿ ಮಾಡಿರುವಂತದ್ದು. ಆದ್ರೆ ನಾಳೆ ಒಳಗೆ ಆತ ಏನಾದ್ರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಕೋರ್ಟ್ ಇಂದ ಒಂದು ವಾರೆಂಟ್ ಅನ್ನ ಪಡ್ಕೊಂಡು ಆತನನ್ನ ಅರೆಸ್ಟ್ ಮಾಡಕ್ಕೂ ಕೂಡ ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಹಣವನ್ನು ಯಾರ ಕಡೆಯಿಂದ ಸಂಗ್ರಹ ಮಾಡಿದ್ರು ಮತ್ತೆ ಯಾರಿಗೆ ಅದನ್ನ ವರ್ಗಾವಣೆ ಮಾಡಕ್ಕೆ ಮುಂದಾಗಿದ್ರು ಮತ್ತೆ ಇದರಿಂದ ಯಾವೆಲ್ಲ ನಾಯಕರ ಕೈವಾಡ ಇದೆ ಅನ್ನೋದು ಕೂಡ ಐಟಿ ಅಧಿಕಾರಿಗಳು ಸದ್ಯಕ್ಕೆ ವಿಚಾರಣೆ ಮಾಡ್ತಿರುವಂತದ್ದು. ಅಜಿತ್.